ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಚಾತುರ್ಮಾಸ ಬರ್ತಾ ಇದೆ. ಎಲ್ಲರೂ ಚಾತುರ್ಮಾಸ ಆಚರಣೆ ಮಾಡ್ಬೋದು. ಹಿಂದೂ ಸಮಾಜದ ಪ್ರತಿಯೊಬ್ಬರು ಹೆಣ್ಣು ಗಂಡು ಜಾತಿ ಕುಲ ಮತ ಭೇದ ಯಾವುದೂ ಇಲ್ಲದೆ ನಾವೆಲ್ಲರೂ ಈ ಚಾತುರ್ಮಾಸದ ಆಚರಣೆ ಮಾಡಬೇಕು. ಏನು ಈ ಚಾತುರ್ಮಾಸ? ಚತುರ್ ಅಂದ್ರೆ 4, ಮಾಸ ಅಂದ್ರೆ ತಿಂಗಳ, 4 ತಿಂಗಳ ಈ ವ್ರತ ಇರ್ತದೆ. ಇದು ಎಂದಲಿಂತ ಪ್ರಾರಂಭ ಆಗ್ತದೆ ಅಂದ್ರೆ ಶಯನ ಏಕಾದಶಿ, ಆಷಾಢ ಮಾಸದಲ್ಲಿ ಬಂದಂಥ ಶಯನ ಏಕಾದಶಿ. ಮಹಾವಿಷ್ಣು ಯೋಗ ನಿದ್ರೆಯಲ್ಲಿ ಹೋಗ್ಬಿಡ್ತಾನೆ. ಅದು ಕಾರ್ತೀಕ ಮಾಸದ ಏಕಾದಶಿಯಲ್ಲಿ ದೇವೋತ್ಥಾನ ಏಕಾದಶಿ, ದೇವರ ಅವತ್ತಿನ ದಿವಸ ಎದ್ದೇಳ್ತಾನ. ಈ 4 ತಿಂಗಳ ಭಗವಂತ ಯೋಗ ನಿದ್ರೆಯಲ್ಲಿ ಇರ್ತಾನೆ. ದುಷ್ಟಶಕ್ತಿಗಳು ಪ್ರಳಯ ಜಾಸ್ತಿ ಆಗಿಬಿಡ್ತದೆ, ರಾಕ್ಷಸರು ಆಳಿಕೆ ಬಂದುಬಿಡ್ತದೆ. ರಾಕ್ಷಸರಂದ್ರೆ ಕೋರೆ ಹಲ್ಲಿದ್ದವರು ಕೊಂಬುಗಳಿದ್ದವರಲ್ಲ, ನಮ್ಮಲ್ಲೇ ಇರ್ತಕ್ಕಂಥ ಅರಿಷಡ್ವರ್ಗಗಳು, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ, ಇದ್ರದ್ದು ಉಟ್ಪಟನ ಜಾಸ್ತಿ ಆಗಿಬಿಡ್ತದೆ. ಮಳೆ ಹೊರಗೆ ಎಲ್ಲಿ ಹೋಗಂಗಿಲ್ಲ ಅಂತ ತುಂಬ ಮನೆ ಹೊಚ್ಕೊಂಡು ಕೂತ್ಬಿಟ್ಟೆವು, ಸೋಮಾರಿಯಾಗಿ ಕೂತ್ಬಿಟ್ಟೆವಪ್ಪ ಅಂದ್ರೆ ನಮ್ಮಲ್ಲಿ ದುಷ್ಟಶಕ್ತಿಗಳು ನಮ್ಮಲ್ಲಿ ಇರ್ತಕ್ಕಂಥವೇ ಜಾಸ್ತಿ ಆಗ್ತದೆ. ಅದರ ನಿಯಂತ್ರಣ ಸಲುವಾಗಿ ನಮಗೆ ಕೆಲವು ನಿಯಮಗಳನ್ನು ಹೇಳಿದ್ದಾರೆ. ಇದು ಚಾತುರ್ಮಾಸ ನಿಯಮಗಳು. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ರಿ, ಯೋಗ ಧ್ಯಾನ ಪ್ರಾಣಾಯಾಮನ ಮಾಡಿರಿ, ಅಭ್ಯಾಸಗಳನ್ನು ಮಾಡಿರಿ, ಗೀತಾ ರಾಮಾಯಣ ಮಹಾಭಾರತ ಭಾಗವತಗಳನ್ನು ಓದ್ರಿ, ಮಹಾವಿಷ್ಣು ಸ್ಮರಣೆ ಮಾಡಿರಿ. ಇವನ್ನೆಲ್ಲ ಮಾಡ್ತಾ ಇರ್ರಿ. ಊಟದ ನಿಯಮಗಳನ್ನು ಹೇಳಿದ್ದಾರೆ. ಮೊದಲನೇ ತಿಂಗಳ ಎಲಿ ಪಲ್ಯಗಳನ್ನು ತೊಪ್ಪಲು ಪಲ್ಯಗಳನ್ನು ತಿನ್ನಬೇಡ್ರಿ, ವೈರಸ್ ಬ್ಯಾಕ್ಟೀರಿಯಾ ಇರ್ತದೆ. 2ನೇ ತಿಂಗಳ ಮೊಸರು ತಿನ್ನಬೇಡ್ರಿ, 3ನೇ ತಿಂಗಳ ಹಾಲು ತಿನ್ನಬೇಡ್ರಿ, 4ನೇ ತಿಂಗಳ ಬೇಳೆಕಾಳುಗಳನ್ನು ತಿನ್ನಬೇಡ್ರಿ. ಇದು ಕೇವಲ ನಾವು ಹೇಳಿದ್ದಲ್ಲ. WS ಕಗೋರ್ ಅಂತಕ್ಕಂಥ ಒಬ್ಬ ದೊಡ್ಡ ಸೈಂಟಿಸ್ಟ್ ನಮ್ಮ ದೇಶಕ್ಕೆ ಬಂದಾಗ ಅದೆಲ್ಲ ಅಭ್ಯಾಸ ಮಾಡಿ ಇಲ್ಲಿದ್ದು ಇಲ್ಲಿ ಜೀವನ ಪದ್ಧತಿ ಅದು ಹೆಲ್ತ್ ಬಗ್ಗೆನೇ ಅಭ್ಯಾಸ ಮಾಡಿ ಅವ್ರು ಹೇಳಿದರು, ಈ 4 ತಿಂಗಳ ವಿಶೇಷ ಮಳೆ ಇರ್ತದೆ, ರೋಗ ನಿರೋಧಕ ಶಕ್ತಿ ಕಮ್ಮಿ ಇರ್ತದೆ, ಒಂದೇ ಕಡೆ ಕೂತಿರ್ತೀರಿ, ಉಷ್ಣ ಕಮ್ಮಿ ಇರ್ತದೆ ಬಾಡಿಯಾಗೆ, ಇವೆಲ್ಲ ತಿನ್ನಬೇಡ್ರಿ ಅಂತೇಳಿ ಅವರು ಕೂಡ ಇದನ್ನೇ ಹೇಳ್ತಾರೆ. ಚಾತುರ್ಮಾಸದಲ್ಲಿ ಹೇಳಿದ್ದು ಡಾಕ್ಟರ್ ಕಗೋರ್ ಹೇಳಿದ್ದು ಒಂದೇ. ನಾವು ಆಹಾರ ನಿಯಂತ್ರಣ ಇಲ್ಲದೇ ಇದ್ದರೆ ನಮ್ಮ ರೋಗ ನಿರೋಧಕ ಶಕ್ತಿ ಇರೋದಿಲ್ಲ. ಕಾರಣ ನಮ್ಮ ಶರೀರದ ಮೇಲೆ ಭಾಳಷ್ಟು ಇದಾಗಿ ದುರ್ಬಲ ಆಗಿಬಿಡ್ತೀವಿ. ನೋಡ್ರಿ, ಉಪ್ಪು WHO ಹೇಳ್ತಾರೆ, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ದವರು 4ರಿಂದ 5 ಗ್ರಾಮ್ ಉಪ್ಪು ಸಾಕಾಗ್ತದೆ. ಬೇರೆ ದೇಶಗಳಲ್ಲಿ 5-6 ಗ್ರಾಮ್ಕಿಂತ ಉಪ್ಪು ಯಾರು ಹೆಚ್ಚು ತಿನ್ನೋದಿಲ್ಲ. ದುರ್ಭಾಗ್ಯವಾಗಿ ನಮ್ಮ ದೇಶದಲ್ಲಿ 11ರಿಂದ 12 ಗ್ರಾಮ್ ಉಪ್ಪು ಪ್ರತಿನಿತ್ಯ ಮನುಷ್ಯ ತಿನ್ಲಿಕ್ಕತ್ತಾನ. ಅದರಲ್ಲಿಂದ ಕಿಡ್ನಿ ಫೇಲ್ ಆಗ್ಲಿಕ್ಕತ್ತವ, ಅದರಲ್ಲಿಂದ ಅನೇಕ ಲಿವರ್ ಪ್ರಾಬ್ಲಮ್ಸ್ ಬರ್ಲಿಕ್ಕತ್ತವ, ಅದರಲ್ಲಿಂದ ಡೈಲಿ ಡಯಾಲಿಸಿಸ್ ಮಾಡ್ಕೊಳ್ಕತ್ತಾರ. ಕಾರಣ ಆಹಾರದ ಮೇಲೆ ನಿಯಂತ್ರಣ ಇರಲಿ. ಇದನ್ನೇ ನಮ್ಮ ಚಾತುರ್ಮಾಸದಲ್ಲಿ ನಮ್ಮ ಹಿರಿಯರು ನಮಗೆ ಜೋಡಿಸಿಕೊಟ್ಟಿದ್ದಾರೆ. ಸಾತ್ವಿಕ ಆಹಾರ ಊಟ ಮಾಡಬೇಕು, ಏಕಭುಕ್ತಿ ಮಾಡಬೇಕು, ಪರ್ಣ ಊಟ, ಪರ್ಣಭೋಜನ ಅಂದರೆ ಒಂದೇ ಎಲೆ ಮೇಲೆ ಊಟ ಮಾಡಬೇಕು, ಏಕಭುಕ್ತ ಒಂದೇ ಸಲ ಊಟ ಮಾಡಬೇಕು, ಅಯಾಚಿತ ಭೋಜನ, ಯಾವುದು ಸಿಕ್ಕಿತ್ತು ಭಗವಂತ ಏನು ಕೊಟ್ಟಿದ್ದಾನೆ ಅದು ಭಗವತ್ ಪ್ರಸಾದ ಅಂತ ಹೇಳಿ ಅದರ ಹೆಸರು ಇಲ್ಲಾರ್ದಂಗೆ ನಾವು ಹೆಣ್ಮಕ್ಳಿಗೆ ಬೈತಿರ್ತೀವಿ, ಇದ್ರಾಗ ಎಳ್ಪುಡಿ ಹಾಕೋದಿತ್ತು, ಇದು ಇನ್ನೂ ಸ್ವಲ್ಪ ಬೆಚ್ಚಗೆ ಮಾಡೋದಿತ್ತು, ಈ ಪಲ್ಯದಕ್ಕಿಂತ ಆ ಪಲ್ಯ ಮಾಡಿದ್ರೆ ಚಲೋ ಇತ್ತು, ಹಿಂಗೆ ಏನೇನೋ ಅಂತಿರ್ತೀವಿ. ಅಯಾಚಿತ ಏನು ಸಿಕ್ಕದ ಭಗವಂತ ಕೊಟ್ಟಿದ್ದಾನೆ ಸರಿ ಅಂಥೇಳಿ ಜೀವನದ ಸಲುವಾಗಿ ಊಟದ ಸಲುವಾಗಿ ಜೀವನ ಅಲ್ಲ, ಆ ರೀತಿ ನಿಮ್ಮ ಜೀವನ ಇರಲಿ. ಧಾರಣಿ ಪಾರಣಿ ಅಂತೇಳಿ ಮಾಡ್ತಾರೆ. 1 ದಿವಸ ಊಟ 1 ದಿವಸ ಉಪವಾಸ, 1 ದಿವಸ ಊಟ 1 ದಿವಸ ಉಪವಾಸ. ಇದನ್ನು ಸಾಧನ ಮಾರ್ಗದಲ್ಲಿ ಮಾಡ್ತಾರೆ, ಅಭ್ಯಾಸಗಳನ್ನು ಮಾಡ್ತಾರೆ, ಗ್ರಂಥಗಳ ಯಾಚನೆ ಮಾಡ್ತಾರೆ, ಭಗವದ್ಗೀತಾ ರಾಮಾಯಣ ಮಹಾಭಾರತ ಭಾಗವತಗಳನ್ನು ಓದ್ತಾರೆ, ಮಹಾವಿಷ್ಣು ಸ್ಮರಣೆ ಮಾಡ್ತಾರೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ತಾರೆ. ಇವನ್ನೆಲ್ಲ ನಮ್ಮ ಹಿರಿಯರು ಹೇಳಿದ್ದಾರೆ. ರಾಮಾಯಣದ ಕಥೆಯಲ್ಲಿ ಪ್ರಸಂಗದಲ್ಲಿ ಬರ್ತದೆ, ರಾಮದೇವರು 4 ತಿಂಗಳ ಚಾತುರ್ಮಾಸ ಬಂದ ಕಾರಣ ಅವರು ಇವರು ಮನೆಯಲ್ಲಿದ್ದರು, ಸುಗ್ರೀವನ ಮನೆಯಲ್ಲಿದ್ದರು. ವಿಪರೀತಿ ಮಳೆ ಬಂದುಬಿಡ್ತು, ಹಳ್ಳ ಕೊಳ್ಳಗಳು ನದಿಗಳು ತುಂಬಿ ಬಂದುಬಿಟ್ಟು ಸೀತಾನ್ವೇಷಣ ಸಾಧ್ಯ ಇಲ್ಲ. 4 ತಿಂಗಳು ಚಾತುರ್ಮಾಸ ಅಲ್ಲೇ ಕಳೆದ್ರು ಅಂತೇಳಿ ನಮ್ಮ ಪುರಾಣ ಕಥೆಗಳಲ್ಲಿ ಬರ್ತದೆ. ಟೈಮ್ ಕೂಡ ನಮ್ಮವ್ರು ಏನು ಹೇಳ್ತಾರೆ, 1 ವರ್ಷ ನಮಗಾದ್ರೆ ದೇವರಿಗೆ 1 ದಿವಸ, ದೇವರಿಗೆ 1 ವರ್ಷ ಆದರೆ ನಮಗೊಂದು ರಾತ್ರಿ. ಈ ರೀತಿ ನಮಗೊಂದು ವರ್ಷ ಆದರೆ ದೇವರಿಗೆ 1 ರಾತ್ರಿ. ಈ ಟೈಮಿಂಗ್ ಹೆಂಗಿರ್ತದೆ ಅಂತಂದ್ರೆ ಗಗನಯಾಮಿಗಳು ನಾಸಾದವ್ರು ಹೇಳ್ತಾರೆ, ಅಂತರಿಕ್ಷದಲ್ಲಿ ಹೋದವ್ರಿಗೆ ಅವ್ರ ಟೈಮಿಂಗ್ ಡಿಫ್ರೆನ್ಸು ನಮ್ಮ ಟೈಮಿಂಗ್ ಡಿಫ್ರೆನ್ಸು ಭಾಳ. ಅವ್ರು 20 ದಿವಸ ಇದು ಬಂದರೆ ಇಲ್ಲಿ 2 ದಿವಸ ಆಗಿರ್ತದೆ. ಹಿಂಗೆ ಅಲ್ಲೆಲ್ಲ ಇಲ್ಲಿ 20 ದಿವಸ ಇದ್ರಲ್ಲಿ 2 ದಿವಸ ಆಗಿರ್ತದೆ. ಈ ರೀತಿ ಟೈಮಿಂಗ್ ಚೇಂಜಸ್ ಕೂಡ ಅಂತ ಹೇಳ್ತಾರೆ. ಯಾವುದು ವಿಜ್ಞಾನ ಹೇಳ್ತದೋ ಅದೇ ನಮ್ಮ ಧರ್ಮ ಹೇಳ್ತದೆ. ನಮ್ಮ ಧರ್ಮ ಏನಪ್ಪ ಅಂದರೆ ವಿಜ್ಞಾನಕ್ಕೆ ಹೊರತುಪಡಿಸಿ ಏನೂ ಇಲ್ಲ. ನಮ್ಮ ಮನಸ್ಸಿನ ನಿಯಂತ್ರಣ, ನಮ್ಮ ಶರೀರದ ಮೇಲೆ ನಿಯಂತ್ರಣ, ನಮ್ಮ ಕಾಮಕ್ರೋಧ ಅರಿಷಡ್ವರ್ಗಗಳ ನಿಯಂತ್ರಣ, ಇವೆಲ್ಲದರ ಸಲುವಾಗಿ ಸಾಧನಾ ಮಾರ್ಗ ಹೇಳಿದ್ದೆ ಈ ಚಾತುರ್ಮಾಸ ವ್ರತ. ಒಮ್ಮೆ ಕಂಚಿ ಶಂಕರ ಭಗವತ್ಪಾದರು ಅವರು 104 ವರ್ಷ ಜೀವಂತಿದ್ದರು. ಚಂದ್ರಶೇಖರ ಸರಸ್ವತಿ ಅವರು ಒಮ್ಮೆ ತೋಟಕೂರ ಅಂದರೆ ಇದು ರಾಜಗಿರಿ ತವಿ ಯಾರೋ ಮಾಡಿದ್ರಂತ. ಅಲ್ಲೇ ಅವರು ಮಠದೊಳಗೆ ಭಾಳ ಚಲೋ ಆಗ್ಯದ ತವಿ, ರಾಜಗಿರಿ ತವಿ ಚಲೋ ಆಗ್ಯದ, ಉತ್ತಮ ಆಗ್ಯದ ಅಂತ ಹೇಳಿದ್ರು. ಮರುದಿವ್ಸ ರಾಜಗಿರಿ ತವಿ, ಮತ್ತೆ ಮರುದಿವ್ಸ ರಾಜಗಿರಿ ತವಿ, ಮತ್ತೆ ಮರುದಿವ್ಸ ರಾಜಗಿರಿ ತವಿ. ಇದೇನಪ್ಪ ಅಂತ ಹೇಳಿದ್ರು. ಅವರು 3ನೇ ದಿವಸ ಊಟ ಮಾಡಿಲ್ಲ, ಗೋಮೂತ್ರ ತೊಗೊಂಡ್ರು, ಆಕಳ ಹೆಂಡಿ ನಾಲಿಗೆ ಮೇಲೆ ಇಟ್ಕೊಂಡು ಕೂತರು, ಪೂರ್ಣ ಉಪವಾಸ. ಮರುದಿವಸ ಉಪವಾಸ. ಎಲ್ಲರಿಗೆ ಭಯ ಆಯಿತು. ಶಿಷ್ಯರು ಬಂದು ನಮಸ್ಕಾರ ಮಾಡಿ, ಗುರುಗಳೇ ನಮ್ಮ ಕಡ್ಲಿಂದ ಅಪರಾಧ ಆಯಿತು, ಹೇಳ್ರಿ ಏನಾಗ್ಯದ? ಇಲ್ಲಪ್ಪ ನಿಮ್ಮ ಕಡ್ಲಿಂದ ಏನೂ ಅಪರಾಧ ಆಗಿಲ್ಲ, ನನ್ನ ಕಡ್ಲಿಂದ ಅಪರಾಧ ಆಯಿತು.
ಗುರುಗಳಿಗೆ ತಮ್ಮ ಕಡೆಯಿಂದ ಹೆಂಗೆ ಅಪರಾಧ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಶಂಕರ ಭಗವತ್ಪಾದರು ಜಗತ್ತಿಗೆ ಮಾರ್ಗದರ್ಶನ ಮಾಡಿದ ಪರಂಪರೆ ಅಂತ ಬಂದ ನಾನು ನಿಮಗೆ ತೋಟಕೂರ ಪಲ್ಯ ರಾಜಗಿರಿ ತವಿ ಚಲೋ ಆಗಿದೆ ಅಂತ ಹೇಳಿದೆ. ನೀವು 3 ದಿವಸ ಕಂಟಿನ್ಯೂಸ್ ರಾಜಗಿರಿ ಪಲ್ಯ ಮಾಡಿದ್ರಿ, ನನ್ನ ನಾಲಿಗೆ ಮೇಲೆ ನನ್ನ ನಿಯಂತ್ರಣ ತಪ್ಪೋಯ್ತು, ಅನಬಾರ್ದಿತ್ತು ಅಂತ ಹೇಳಿ ಅವ್ರು ಹೇಳಿದ್ರಂತ. ನೋಡ್ರಿ, ಅವರು ಸಂದೇಶ ಏನು ಕೊಡ್ತಾರಂದ್ರೆ, ಏನು ಇದ್ದಿದ್ದನ್ನು ಊಟ ಮಾಡಿರಿ, ಭಗವಂತ ಪ್ರಸಾದ ಅಂತ ಊಟ ಮಾಡಿರಿ, ಆ ರೀತಿ ಸರಳವಾದಂಥ ಸಹಜವಾದಂಥ ಜೀವನ ಇರಲಿ ಅಂಥೇಳಿ ಅವ್ರು ಹೇಳಿದ್ದು. ಇದು ಸಾಧನೆ ನಾವು ಮಾಡಬೇಕು. ನೀವು ನೋಡ್ರಿ, ಅದೇನು ವಿಶೇಷವಾದಂಥ ಇದರಲ್ಲಿ 1-2 ಮಾಡಿ ನೋಡ್ರಿ, ಎಷ್ಟೋ ಇದಾಗ್ತದೆ. 5 ಗಂಟೆಗೆ ಎದ್ದೇಳ್ರಿ, ನಿಮ್ಮ ಮೇಳೆ ಮೇಲೆ ಹೋಗ್ರಿ, ಆಕಾಶದಲ್ಲಿ ಇರ್ತಕ್ಕಂಥ ನಕ್ಷತ್ರಗಳನ್ನು ನೋಡ್ರಿ, ಕೋಗಿಲು ಒದರೋದು ನೋಡ್ರಿ, ಪಕ್ಷಿಗಳ ಕಿಲಕಿಲೆ ನೋಡ್ರಿ. ಅಯ್ಯೋ, ನಾನು ಎಷ್ಟು ವರ್ಷ ಸುಮ್ಮನೆ ಕಳೆದು ಬಿಟ್ಟನಲ್ಲಿ, ಎಷ್ಟು ಆನಂದದ. 5 ಗಂಟೆಗೆ ಎದ್ದಾಗ ಎಷ್ಟು ಸಂತೋಷದ, ನಿಮ್ಮ ಮನಸ್ಸು ನಿಮ್ಮ ಹಾಡಾಡ್ಲಿಕ್ಕೆ ಚಾಲೂ ಮಾಡಿಬಿಡ್ತದೆ. ಅದು ಒಂದು ಆನಂದವಾದಂಥ ವಾತಾವರಣದಲ್ಲಿ ನೀವು ಎದ್ದೇಳ್ತೀರಿ. ಯೋಗ, ಧ್ಯಾನ, ಸ್ವಲ್ಪ ಎಕ್ಸರ್ಸೈಸ್, ವಾಕಿಂಗ್, ಆಹಾರದ ನಿಯಂತ್ರಣ ಏನಂದ್ರೆ ಅದೇ ತಿಂಬದ್ರಲ್ಲಿಂದ ನಮ್ಮ ಶರೀರ ಕೆಟ್ಟು ಹೋಗ್ಲಿಕ್ಕತ್ತದ, ಡಯಾಲಿಸಿಸ್ಗೆ ಬರ್ಲಿಕ್ಕತ್ತೀವಿ, ಅನೇಕ ರೋಗಗಳಿಗೆ ಬರ್ಲಿಕ್ಕತ್ತೀವಿ, ಡಯಾಬಿಟೀಸ್ ಬರ್ಲಿಕ್ಕತ್ತದ, ಎಲ್ಲ ಜನರಿಗೆ ಇದಾಗ್ಲಿಕ್ಕತ್ತದ. ಅಲ್ಲೆಲ್ಲೋ ಹೋಗ್ಬೇಕು ಇಲ್ಲೆಲ್ಲ ಹೋಗ್ಬೇಕಂತಲ್ಲ, ನೀವು ಎಲ್ಲಿದ್ದೀರಿ ಅಲ್ಲೇ ಮಾಡಿರಿ. ಯಾರ್ದು ತಲೆ ಮೇಲೆ ಕೈ ಹಿಡಿದು ಯಾವ ಮಂತ್ರಾಕ್ಷತೆಗಳು, ಯಾವ ಸ್ವಾಮಿಗಳು, ಯಾವ ದೇವರು, ಎಲ್ಲಿ ಹೋಗೋದು ಬೇಕಾಗಿಲ್ಲ. ಉದ್ಧಾರೇತ ಆತ್ಮಾನಂ, ನಿಮ್ಮ ಆತ್ಮ ಉದ್ಧಾರ ನೀವೇ ಮಾಡ್ಕೊಳ್ಳೋದು. ಎಲ್ಲಿದ್ದೀರಿ ಅಲ್ಲೇ ಮಾಡಿಕೊಡ್ರಿ. ನಿಮ್ಮ ಹಿಂದೆ ನಿಮ್ಮ ಹೆಂಡತಿ, ಮಕ್ಕಳು, ತಮ್ಮ, ಅಣ್ಣ, ಭಾವ, ಮಕ್ಕಳು ಯಾರೂ ಬರೋದಿಲ್ಲ. ನಿಮ್ಮಿಂದ ಬರೋದು ಓನ್ಲಿ ಧರ್ಮ, ನಿಮ್ಮಿಂದ ಬರೋದು ಸತ್ಕಾರ್ಯ, ನೀವು ಮಾಡಿದಂಥ ಪುಣ್ಯ, ಅದು ಮಾತ್ರ ನಿಮ್ಮಿಂದ ಬರ್ತದೆ. ಕಾರಣ ಈ ಸಾಧನೆ ಮಾಡಿ ನೀವು ಆ ಪುಣ್ಯನ ಸಂಪಾದನೆ ಮಾಡಿರಿ, ದಾನ ಧರ್ಮನ ಮಾಡಿರಿ, ಪರೋಪಕಾರನ ಮಾಡಿರಿ, ಹಾಸ್ಪಿಟಲ್ ಬಿದ್ದವ್ರಿಗೆ ಹೋಗಿ ಮಾತಾಡಿಸ್ರಿ, ಬಂದು ಬಳಗ ಜೊತೆಗೆ ಮಾತಾಡ್ರಿ, ನಗನಗತಾ ಇರ್ರಿ, ಎಲ್ಲರ ಜೊತೆಗೆ ಮಾತಾಡ್ತಾ ಇರ್ರಿ, ಮಗುವಿಂತರ ಇರ್ರಿ. ಭಯಂಕರ ಗುರುಗಂಠಾಳ ಇದ್ದಂಗೆ ಕಣ್ಣು ಮೂಗು ಮುಚ್ಚಿಕೊಂಡು ಏನು ದೊಡ್ಡ ಪಂಡಿತರಿದ್ದಂಗೆ ಭಯಂಕರ ಇರಬೇಡ್ರಿ. ನಗನಗ್ತಾ ಹಾಸ್ಯ ಮಾಡ್ತಾ, ಸಣ್ಣ ಮಕ್ಕಳ ಜೊತೆಗೆ ಹಾಸ್ಯ ಮಾಡ್ತಾ ಆನಂದವಾಗಿರ್ರಿ. ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ರಮಣ ಮಹರ್ಷಿಗಳು ಇಂಥವ್ರೆಲ್ಲ ಹೀಗೆ ಇದ್ದರು. ಅವ್ರ ಜೀವನ ಹೀಗೆ ಕಳೀತಿದ್ರು. ಎಲ್ಲರ ಜೊತೆಗೆ, ಸಣ್ಣ ಮಕ್ಕಳ ಜೊತೆಗೆ ಆಟ ಆಡ್ತಿದ್ರು, ನಗುತ್ತಾ ಇದ್ರು. ಅವರು ರಾಮಕೃಷ್ಣ ಪರಮಹಂಸರು ಅಧ್ಯಾತ್ಮ ಚಿಂತನೆ ನಡೆದಾಗ ಒಳಗೆ ಬಂದು ಕೇಳ್ತಿದ್ರು, ಅಡಿಗೆ ಏನು ಮಾಡ್ಲಿಕ್ಕತ್ತೀರಿ ಅಂತೇಳಿ. ಅವ್ರದ್ದು ಒಂದು ಸ್ವಭಾವನೇ ವಿಚಿತ್ರವಾದಂಥದ್ದಿತ್ತು. ಅಷ್ಟು ಬ್ರಹ್ಮಜ್ಞಾನಿಗಳು. ಅಂಥ ಜ್ಞಾನಿಗಳು ಭಯಂಕರ ಗಂಟೆಗಳು, ಮಾರಿ ಗಂಟೆಗಳು, ದೊಡ್ಡ ಪಂಡಿತರಿದ್ದಂಗೆ ಕಣ್ಣು ಮುಚ್ಚಿಕೊಂಡು ಮಾತಾಡಲಾರ್ದಂಗೆ ಮೌನವಾಗಿ ಕೊಡ್ತಕ್ಕಂಥ ಅಭ್ಯಾಸ ಹಾಕೋಬೇಡ್ರಿ. ನಗರಿ, ಮಾತಾಡ್ರಿ. ನಗು ಮಾತು ಎರಡೇ ಮನುಷ್ಯಗೆ ಹೆಚ್ಚು ಕೊಟ್ಟಿದ್ದಾನೆ, ಅದನ್ನು ಹೆಚ್ಚು ಉಪಯೋಗ ಮಾಡಿರಿ, ಪರೋಪಕಾರ ಮಾಡಿರಿ, ಒಳ್ಳೆ ಕೆಲಸಗಳನ್ನು ಮಾಡಿರಿ, ಸತ್ಕಾರ್ಯ ಮಾಡಿರಿ. ಯಾರೂ ನಿಮ್ಮನ್ನು ಉದ್ಧಾರ ಮಾಡೋದಿಲ್ಲ. ಯಾವ ತಲೆ ಮೇಲೆ ಕೈ ಇಟ್ಟರೆ ಏನಾಗೋದಿಲ್ಲ, ಯಾವ ಮಂತ್ರಾಕ್ಷತೆ ಏನಾಗಲಿ, ಯಾವ ಗುಡಿಗೆ ತಿರುಗಿದ್ರೆ ಏನಾಗಲಿಲ್ಲ. ಉದ್ಧಾರೇತ ಆತ್ಮಾನ, ನಿಮ್ಮ ಉದ್ಧಾರ ನೀವೇ ಮಾಡಿಕೊಡ್ರಿ. ಈ ಚಾತುರ್ಮಾಸ ವ್ರತನ ಮಾಡ್ರಿ, ಎಲ್ಲರಿಗೆ ಗೌರವ ಮಾಡಿರಿ, ಎಲ್ಲ ಸ್ವಾಮಿಗಳಿಗೆ ಗೌರವ ಮಾಡಿರಿ, ಎಲ್ಲರೂ ಹಿರಿಯರಿಗೆ ಗೌರವ ಮಾಡಿರಿ, ಎಲ್ಲ ದೇವಸ್ಥಾನಗಳಿಗೆ ಹೋಗ್ರಿ, ಪರವಾಗಿಲ್ಲ, ತಪ್ಪಂತ ನಾನು ಅಂತ ಇಲ್ಲ. ಅದನ್ನೇ ಸಹ ಅದೇ ಆಯಿತು ಅಂಬೋದು ಇಟ್ಕೋಬೇಡ್ರಿ ತಲೆಯಲ್ಲಿ. ಭಾರತ್ ಮಾತಾಗೆ ಜೈ. ಎಲ್ಲರಿಗೂ ನಮಸ್ಕಾರ.